ಮೊದಲನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ಬಾಳೆಹಣ್ಣನ್ನು ಬೆಳೆಯಲಾಗುತ್ತದೆ? ಎ ಭಾರತ, ಬಿ ಚೈನಾ, ಸಿ ಜಪಾನ್, ಡಿ ಅಮೆರಿಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಎರಡನೆಯ ಪ್ರಶ್ನೆ, ಯಾವ ಅಕ್ಕಿಯನ್ನು ಕೊಂದರೆ ಭಾರತದಲ್ಲಿ ಜೈಲಿಗೆ ಹಾಕಲಾಗುತ್ತದೆ? ಎ ಕೋಗಿಲೆ, ಬಿ ಹದ್ದು, ಸಿ ನವಿಲು, ಡಿ ಗಿಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನವಿಲು. ಮೂರನೆಯ ಪ್ರಶ್ನೆ, 1.5 kg ಗಾತ್ರದ ಮೊಟ್ಟೆ ಇಡುವ ಪಕ್ಷಿ ಯಾವುದು? ಎ ಆಸ್ಟ್ರಿಚ್, ಬಿ ಹದ್ದು, ಸಿ ಕೋಳಿ, ಡಿ ಗಿಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರಿಚ್. ನಾಲ್ಕನೆಯ ಪ್ರಶ್ನೆ, ಭಾರತದಲ್ಲಿ ಯಾರ ಕಾರಿಗೆ ನಂಬರ್ ಪ್ಲೇಟ್ ಇರುವುದಿಲ್ಲ? ಎ ಪ್ರಧಾನಿ, ಬಿ ರಾಷ್ಟ್ರಪತಿ, ಸಿ ಗೃಹ ಸಚಿವರು, ಡಿ ಪೊಲೀಸ್ ಡಿಜಿಪಿ ಅಧಿಕಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿಗಳು. ಐದನೆಯ ಪ್ರಶ್ನೆ, ಆಲ್ಕೋಹಾಲ್ ಮೇಲೆ ಅತಿ ಹೆಚ್ಚು ತೆರಿಗೆ ಹಾಕುವಂತಹ ಭಾರತದ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ತೆಲಂಗಾಣ, ಸಿ ಕೇರಳ, ಡಿ ಗೋವಾ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಆರನೆಯ ಪ್ರಶ್ನೆ, ರಾಗಿ ಮುದ್ದೆ ತಿನ್ನುವುದರಿಂದ ಏನು ಪ್ರಯೋಜನ? ಎ ಮೂಳೆಗಳಿಗೆ ಶಕ್ತಿ, ಬಿ ನರಗಳಿಗೆ ಶಕ್ತಿ, ಸಿ ಲೈಂಗಿಕ ಶಕ್ತಿ, ಡಿ ಈ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಏಳನೆಯ ಪ್ರಶ್ನೆ, ಮಾನವನ ಮೆದುಳು ಎಷ್ಟು ವರ್ಷದವರೆಗೂ ಬೆಳವಣಿಗೆಯಾಗುತ್ತದೆ? ಎ 40 ವರ್ಷ, ಬಿ 50 ವರ್ಷ, ಸಿ 60 ವರ್ಷ, ಡಿ 30 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಎ 40 ವರ್ಷ. ಎಂಟನೆಯ ಪ್ರಶ್ನೆ, ಹಂದಿ ಮಾಂಸ ತಿನ್ನುವುದರಿಂದ ಏನು ಉಪಯೋಗ? ಎ ಹೃದಯದ ಸಮಸ್ಯೆ, ಬಿ ಉಷ್ಣ ಕಡಿಮೆ, ಸಿ ಪೈಲ್ಸ್ ಕಡಿಮೆ, ಡಿ ದೇಹಕ್ಕೆ ಹೆಚ್ಚು ತಂಪು. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಒಂಬತ್ತನೆಯ ಪ್ರಶ್ನೆ, ಊಟದ ನಂತರ ಎಷ್ಟು ಗಂಟೆಯ ಬಳಿಕ ನೀವು ಮಲಗಬೇಕು? ಎ 3 ಗಂಟೆ, ಬಿ 1 ಗಂಟೆ, ಸಿ 2 ಗಂಟೆ, ಡಿ ಅರ್ಧ ಗಂಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 3 ಗಂಟೆ. ಹತ್ತನೆಯ ಪ್ರಶ್ನೆ, ಆನೆಗಳಿಗೆ ಎಷ್ಟು ಹಲ್ಲುಗಳು ಇರುತ್ತವೆ? ಎ 26 ಹಲ್ಲುಗಳು, ಬಿ 32 ಹಲ್ಲುಗಳು, ಸಿ 42 ಹಲ್ಲುಗಳು, ಡಿ 30 ಹಲ್ಲುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 26 ಹಲ್ಲುಗಳು. 11ನೆಯ ಪ್ರಶ್ನೆ, ಯಾವ ಕಾರಣದಿಂದ ಸ್ತನ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತದೆ? ಎ ದಪ್ಪ ಇರುವುದರಿಂದ, ಬಿ ಫಾಸ್ಟ್ ಫುಡ್ ಸೇವನೆ, ಸಿ ಆಹಾರ ಕ್ರಮ, ಡಿ ಆಲ್ಕೋಹಾಲ್ ಸೇವನೆಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಮತ್ತು ಡಿ. 12ನೆಯ ಪ್ರಶ್ನೆ, ಯಾವ ಎಲೆಯು ದೇಹದಲ್ಲಿ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತದೆ? ಎ ನಿಂಬೆ ಎಲೆ, ಬಿ ಮಾವಿನ ಎಲೆ, ಸಿ ಬೇವಿನ ಎಲೆ, ಡಿ ತುಳಸಿ ಎಲೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೇವಿನ ಎಲೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.